ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಉತ್ತಮ ಆರೋಗ್ಯ ನಮ್ಮದಾಗಲು ನಾವು ಅನುಸರಿಸಬೇಕಾದ ನಿಯಮಗಳು. 1. ಹಣ್ಣುಗಳನ್ನು, ಸೊಪ್ಪುಗಳನ್ನು, ಧಾನ್ಯಗಳನ್ನು ನಮ್ಮ ಆಹಾರ ಸೇವನೆಯಲ್ಲಿ ಹೆಚ್ಚಾಗಿರುವಂತೆ ಮಾಡಿಕೊಳ್ಳಬೇಕು. 2. ಸಾಧ್ಯವಾದಷ್ಟು ಬೇಯಿಸದ ಆಹಾರವನ್ನು ಸೇವಿಸಬೇಕು. 3. ಆಹಾರ ಸೇವನೆಯಲ್ಲಿ ಹಿತಮಿತಗಳನ್ನು ಪಾಲಿಸಬೇಕು. 4. ತಿನ್ನುವ ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನಬೇಕು. ಆಗ ಜೀರ್ಣಕ್ರಿಯೆಯು ಸುಲಭವಾಗಿ ಆಗುತ್ತದೆ. ಅದರ ಪ್ರತಿಫಲವಾಗಿ ನಮ್ಮ ಜೀರ್ಣಕೋಶವು ಆರೋಗ್ಯಕರವಾಗಿರುತ್ತದೆ. 5. ನಾವು ಬಳಸುವ ಹಣ್ಣು, ಸೊಪ್ಪು, ತರಕಾರಿಗಳನ್ನು ಉಪ್ಪು ಬೆರೆಸಿದ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಅನಂತರ ಸೇವಿಸಬೇಕು. ಕಾರಣ ಅವುಗಳನ್ನು ಕೀಟನಾಶಕ ಔಷಧಿಗಳನ್ನು ಬಳಸಿ ಬೆಳೆದಿರುತ್ತಾರೆ. ಈ ಕಾರಣದಿಂದ ಇವುಗಳನ್ನು ಬಳಸುವ ಮುನ್ನ ಸ್ವಲ್ಪ ಉಪ್ಪಿನ ನೀರಿನಲ್ಲಿ ನೆನೆ ಹಾಕಿ ಅನಂತರ ಬಳಸುವುದು ಉತ್ತಮ. 6. ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕು ಅಥವಾ 2 ಕಿಲೋಮೀಟರ್ ನಡೆಯಬೇಕು. 7. ಕೆಟ್ಟ ಚಟಗಳಿಗೆ ಒಳಗಾಗದಂತಿರಬೇಕು. 8. ಪ್ರತಿನಿತ್ಯ ಕುದಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು. 9. ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಇರದೆ ಆಗಾಗ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು. 10. ಎಂತಹ ಸಂಘಟನೆ ಸಂಭವಿಸಿದರೂ ಕ್ಷಣಕಾಲವೂ ಸಹ ಅದಕ್ಕಾಗಿ ಚಿಂತೆಗೆ ಒಳಗಾಗದಿರಬೇಕು. ಆಗ ಮನಸ್ಸು ಆರೋಗ್ಯಕರವಾಗಿರುತ್ತದೆ. ಮನಸ್ಸು ಆರೋಗ್ಯಕರವಾಗಿದ್ದಲ್ಲಿ ದೇಹವೂ ಸಹ ಆರೋಗ್ಯಕರವಾಗಿರುತ್ತದೆ. 11. ದೈಹಿಕ ಆರೋಗ್ಯ ಸಕ್ರಮವಾಗಿರಲು ಮಾನಸಿಕ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕು. 12. ರೋಗಗಳು ಆವರಿಸಿದ ಕೂಡಲೇ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ನೀಡಿ ರೋಗಗಳನ್ನು ಬೇಗ ನಿರ್ಮೂಲನೆ ಮಾಡಿಕೊಳ್ಳಬೇಕು. ರೋಗಗಳು ಆವರಿಸಿದಾಗ ಅವುಗಳ ಬಗ್ಗೆ ನಿರ್ಲಕ್ಷ್ಯ ಮನೋಭಾವನೆ ಇಲ್ಲದಂತೆ ಜಾಗ್ರತೆ ವಹಿಸಬೇಕು. 13. ನಮ್ಮ ದೇಹದಾರೋಗ್ಯ ಕೆಡಲು ಪ್ರಮುಖ ಕಾರಣ ಆಹಾರ. ತಿನ್ನಬೇಕಾದ ಸಮಯದಲ್ಲಿ ತಿನ್ನದೇ ಇರುವುದು, ತಿನ್ನುವ ಅವಶ್ಯಕತೆ ಇರುವಾಗ ತಿನ್ನದಿರುವುದು ಹಾಗೂ ನೀರನ್ನು ಸಕ್ರಮವಾಗಿ ಕುಡಿಯದೇ ಇರುವುದು. 14. ಅಲೋಪತಿ ಮಾತ್ರೆಗಳನ್ನು ಯಥೇಚ್ಛವಾಗಿ ಸೇವಿಸುವುದರಿಂದ ನಮ್ಮ ಆರೋಗ್ಯವು ಕೆಡುತ್ತದೆ. 15. ಕಾಮಕ್ರೀಡೆಯಲ್ಲಿ ಯಥೇಚ್ಛವಾಗಿ ಪಾಲ್ಗೊಳ್ಳುವುದರಿಂದ ಮುದಿತನವು ಬೇಗ ಆವರಿಸುತ್ತದೆ. ಚರ್ಮವು ಬಹಳ ಬೇಗ ಸುಕ್ಕುಗಟ್ಟುತ್ತದೆ. ಇಂದ್ರಿಯಗಳು ನಮ್ಮ ಶಕ್ತಿಯನ್ನು ಬಹಳ ಬೇಗ ಕಳೆದುಕೊಳ್ಳುತ್ತದೆ. ಮೂಳೆಗಳು ಬೇಗ ಸವೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.